ಹಾಗಾದರೆ ಇವತ್ತು ನನ್ನ ಡೇ ಹೇಗಿರ್ತದೆ ಅಂತ ನೋಡುವ ಬನ್ನಿ. ಬ್ರೇಕ್ಫಾಸ್ಟಿಗೆ ಎಂತ ಅಂದರೆ ಕೋರೊಟ್ಟಿ ಆಯಿತಾ, ಅದಕ್ಕೆ ಚಿಕನ್ ಗ್ರೇವಿಗೆ ನಿನ್ನೆ ಪ್ಲ್ಯಾನ್ ಮಾಡಿ ಚಿಕನ್ ಸುಕ್ಕ ಮಾಡುವಾಗ ಪುಳಿ ಮಿಂಚು ತೆಗೆದಿಟ್ಟೆ ಆಯಿತಾ. ಅದಕ್ಕೆ ಬೆಳಗ್ಗೆ ತೆಂಗಿನಕಾಯಿ ಕಡಿದು ಹಾಕುವ ಅಂತ ಆಯ್ತಾ ಅದಕ್ಕೆ ರೆಡಿ ಮಾಡ್ತಿದ್ದೇನೆ. ನೋಡಿ, ಚಿಕನ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಲ್ಲ ಪುಳಿ ಮಿಂಚು, ಅದನ್ನು ಸ್ವಲ್ಪ ಬಿಸಿ ಮಾಡ್ತಿದ್ದೇನೆ. ಬಿಸಿ ಮಾಡಿ ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಹಾಕಿ ಚಂದ ಮಾಡಿದೆ ಆಯ್ತಾ. ಗ್ರೈಂಡ್ ಮಾಡಿದನ್ನು ನೋಡಿ ಇಲ್ಲಿ ಕುದಿತುಂಟಲ್ಲ, ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಎಲ್ಲ ಆದ ಮೇಲೆ ಬೆಳಗ್ಗೆ ಇಡುದಂದ್ರೆ ಎಂತ ಅರಿಸ ಉದಾಸೀನವೇ ಆಯ್ತಾ. ಅದಕ್ಕೆ ಮುಂಚೆ ದಿವಸವೇ ಎಲ್ಲ ಬೇಕಾದೆಲ್ಲ ರೆಡಿ ಮಾಡಿ ಇಡೋದಾಯ್ತಾ. ಹಾಗೆ ಬೆಳಗ್ಗೆ ಎದ್ದ ಮೇಲೆ ಎಷ್ಟರ ಸಹ ಕೆಲಸ ಇರ್ತದೆ, ಎಷ್ಟು ಬೇಗ ಎದ್ದು ರೆಡಿ ಮಾಡಿದ್ರೆ ಸಹ ಟೈಮ್ ಲೇಟೇ ಆಗೋದು. ಮಗುವಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗೋದು ತುಂಬ ಲೇಟ್ ಆಗಿರ್ತದೆ. ಮಗು ಅಮ್ಮನ ಮನೆಯಲ್ಲೆಲ್ಲ ನಿಲ್ಲದು, ಹಾಗೆ ನಾವಿಲ್ಲಿರ್ತೇವಲ್ಲ. ಅವನು ಪಾಪ 5:30-6 ಗಂಟೆಗೆ ಹೇಳ್ತಾನಂತೆ. ನಾನು ಮಾತ್ರ ನೆಗಡಬೇಡಿ ಆಯಿತಾ, 6:15 ಹೇಳೋದು. ಹಾಗೆ ಅದೆದ್ದ ಮೇಲೆ ಮತ್ತೆ ಕೆಲಸ ಇರ್ತದೆ. ಯಾಕೆಂದರೆ ನೈಟ್ ತುಂಬ ಎಂತೆಲ್ಲ ಇದ್ದದ್ದು ಕೆಲಸ ರೆಡಿ ಮಾಡಿ ಇಡ್ತೇನೆ ನಾನು, ಬೆಳಗ್ಗೆ ಕಷ್ಟ ಆಗೋದು ಬೇಡ ಅಂತ. ಈ ಫ್ರೆಶ್ ಅಪ್ ಆಗಿ ಬಂದಾಯ್ತಾ. ಹಾಗೆ ನೋಡಿ ಈಗ ಚಾಕಿ ರೆಡಿ ಮಾಡ್ತಿದ್ದೇನೆ. ಹಸ್ಬೆಂಡಿಗೆ ಚಹಾ ಆಯಿತಾ, ನನಗೆ ಕಾಫಿ ಆಗಿ ರೆಡಿ ಆಗ್ತುಂಟು. ಫಸ್ಟ್ ಕಾಫಿ ಮಾಡ್ತೇನೆ, ಮತ್ತೆ ಚಹಾ ಮಾಡ್ತೇನೆ. ಅದಾದಮೇಲೆ ಕಣ್ಣಿನ ಸನ್ನೆಯಲ್ಲಿ ಕಾವ್ಯವನಿ ಬರೆದೆ. ನಾವಿಲ್ಲಿ ಚಹಾ ಕುಡಿದು ಸೀದಾ ಅಮ್ಮನ ಮನೆಗೆ ಹೋಗ್ತೇವೆ ಆಯಿತಾ. ಮಗುವನ್ನು ಸ್ಕೂಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ. ಸ್ಕೂಲಿಗೆ ಅವನನ್ನು ಬಿಟ್ಟು ಅಲ್ಲಿಂದ ಶಾಪಿಗೆ ಹೋಗ್ತೇನೆ. ಅಲ್ಲಿ ಕಟ್ಟಿಂಗ್ ಇರ್ತದೆ. ಕಟ್ಟಿಂಗ್ ತಗೊಂಡು ಸೀದಾ ಆಕಾಶವಾಣಿ ಶಾಪಿಗೆ ಬರ್ತೇನೆ. ಮತ್ತು ನಮ್ಮ ಕೆಲಸ ಸ್ಟಾರ್ಟ್ ಆಗ್ತದೆ. ಕೆಲಸ ಸ್ಟಾರ್ಟ್ ಆಗಿ ಸಂಜೆ ಆಗುವಾಗ ಸೀದಾ ಪುನಃ ಮನೆಗೆ ಹೋಗ್ತೇನೆ. ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು, ಸ್ವಲ್ಪ ಹೊತ್ತಂದರೆ ಒಂದು ಅರ್ಧ ಗಂಟೆ ಇರ್ತೇನೆ. ಅರ್ಧ ಗಂಟೆ ಇದ್ದು ಸೀದಾ ಹಸ್ಬೆಂಡ್ ಮನೆಗೆ ಬರ್ತೇನೆ. ಇವತ್ತು ನೋಡಿ ಮಗು ಸಹ ಬಂದ ನನ್ನೊಟ್ಟಿಗೆ. ನಾನು ಹೇಳಿದ್ದೆ ಕಬಾಬ್ ಮಾಡ್ತೇನೆ ಅಂತ, ಹಾಗೆ ನನ್ನೊಟ್ಟಿಗೆ ಬಂದಿದ್ದ. ಹಾಗೆ ನಾನು ವೈಟ್ ರೈಸ್ ಮಾಡಿದೆ, ಸಾರು ಮಾಡಿದೆ, ಅವನಿಗೆ ಇಷ್ಟ ಆಗ್ತದೆ ಅಂತ. ಕಬಾಬ್ ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಪುನಃ ಅಮ್ಮನ ಮನೆಗೆ ಹೋದೆ. ಚಿಕ್ಕಮ್ಮನ ಮಗಳದ್ದು ಕಾಲ್ ಬಂತು, ಮಗುವನ್ನು ಕಳಿಸು ಅಂತ. ಅವನಿಗೆ ಎಂಥದ್ದು ಸ್ಪೆಷಲ್ ತಂದಿದ್ರು. ಹಾಗೆ ಎಂತ ತಂದಿದ್ದಾರೆ ಅಂತ ಮಗುವಿಗೆ ಡೌಟ್ ಆಯಿತು. ಡೌಟ್ ಆಗಿ ಹೋಗುವಾಗ ಅವನ ಇಷ್ಟದ ಬೇಕಾದ ತಂದಿದ್ರು. ಅದು ತಿಂದು ಸ್ವಲ್ಪ ಹೊತ್ತಾಗಿ ಮನೆಗೆ ಬಂದೆವು ಆಯಿತಾ. ಮನೆಗೆ ಬಂದು ನಾವು ಊಟ ಮಾಡಲಿಕ್ಕೆ ಅಂತ ರೆಡಿ ಮಾಡ್ತಿದ್ದೇವೆ. ಅದು ರೆಡಿಯಲ್ಲಿ ಇವನ ಅವಸ್ಥೆ ನೋಡಿ ಅಪ್ಪನ ಜರ್ಸಿ ಹಾಕಿಕೊಂಡು, ಇವನಿಗೆ ಜರ್ಸಿ ಅಂದರೆ ಭಾರಿ ಇಷ್ಟ ಆಯಿತಾ. ಹಾಗೆ ಅದನ್ನು ಹಾಕಿ ಆಡ್ತಿದ್ದಾನೆ. ಹಾಗೆ ಊಟ ಎಲ್ಲ ಆಯಿತು. ಹಾಗೆ ನಾವು ಮಲಗಿದೆವು. ಬಾಯ್, ಗುಡ್ ನೈಟ್.